ಹೌದು ಸರ್, ಬರೀ ಬೋಗಸ್ ಹೇಳ್ಕೊಂಡು ಹೇಳ್ತಾರೆ. ಅದ್ಯಾಕೆ ಡಿಮ್ಯಾಂಡ್ ಮಾಡ್ತೀರಾ? 10,000 ಯಾಕೆ ಕೇಳಿದ್ರಿ? ಅದೇ 5 ಜನ ದುಡ್ಡು ಕಟ್ಟಿದ್ವಿ ಯಾಕೆ ಮಾಡಿಲ್ಲ? ನಾನ್ ಮಾಡೋದೇ ಬಿಡಿ, ನೀವೇ ಮಾಡಿ ಯಾಕೆ ಮಾಡಿಲ್ಲ? 22 ಬಾವಿ ಓಡ್ತಾವ ಸರ್, ಅದು 5 ಬಾವಿನ ನಂಬರ್ ಮಾಡ್ತೀನಿ. ಹೌದು ಸರ್, ಸರ್ ಕೊಟ್ಟಿಲ್ಲ ಸರ್. ನಾವು ಹೋಗಿ ಸಾಕಷ್ಟು ಸರಿ ಕೇಳಿದ್ರೆ ನೋವಾಗಿದೆ. MLR ತಗೋಬೇಕು, ನನಗೆ MLR ಬಾರಿ ತಿಕ್ಕು. 2 ವರ್ಷದಿಂದ ಒಂದ್ಸರಿ ಹೋಗಿ ನೋವು ತಡಿನಾರದಲ್ಲಿ ಇವತ್ತು ಹೋಗಿ ಒಂದ್ಸರಿ ಕೇಳಿದ್ರು. ನಾನು ಯಾವತ್ತು ಒಂದಿನ ಹೋಗಿಲ್ಲ ಅವ್ರ ಹತ್ರಕ್ಕೆ ಕಂಪ್ಲೇಂಟ್ ತಗೊಂಡು. ಇವತ್ತೇ ಕೇಳಿ ಅವ್ರ MLR ನಾನು ಎಷ್ಟು ತಿಕ್ಕು ಅಂದ್ರೆ ಅವ್ರು ಒಂದಿನ ಕಂಪ್ಲೇಂಟ್ ತಗೊಂಡೋಗಿಲ್ಲ. 2 ನಾವು ಅಷ್ಟು ತಿಕ್ಕಾಗಿರುವೆ ಇಲ್ಲ ಇಲ್ಲಿ ವಿಚಾರಲ್ಲಿ ತಗೊಂಡೋಗೋದು ಅಂತ. ಇವ್ರು ತಗೊಂಡೋಗ್ಬಿಟ್ಟು ಏನಾಗಿದೆ ಬರೀ ಇವ್ರದ್ದು ಏನು ಅಂದ್ರೆ ಹಿಂಗೆ ನನ್ನ ಮಗನ ಬೆಳೆಸಕ್ಕೆ ಈಗ ಎಲ್ಲರಿಗೂ ಕಾಂಟ್ರಾಕ್ಟ್ ತೊಂದರೆ ಕಂಡು ಡಿಮ್ಯಾಂಡು. ಈಗ ನನ್ನ ಡಿಮ್ಯಾಂಡ್ ಇಲ್ಲಿಂದ ನಾನು ಈಗ ಬಂದು ಸುಳ್ಳು ಹೇಳ್ತೀನಿ. ಕಾಂಟ್ರಾಕ್ಟ್ ಮಾಡ್ಲಿಲ್ಲ ಬೇಡ ಅಂತಿಲ್ಲ ಸರ್, ಅವ್ನು BE ಮಾಡೋನ್ ಮಾಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಬೇರೆ ಕಾಂಟ್ರಾಕ್ಟ್ ಅದೇ ತರ ಕಾಣ್ಬೇಕಲ್ಲ ಅಂತ ನಾನು ಹೇಳೋದು. ಈಗ ಸಂತ ಬಚ್ಚಲಿ ಯಾರು ನಾ ಮಾಡ್ಬೇಡ ಅಂತ ಹೇಳಿಲ್ಲ. ನೀವ್ಯಾಕೆ ಡಿಮ್ಯಾಂಡ್ ಮಾಡ್ತೀರಿ ಅಂತ ಕೇಳ್ತಾ. ನಾವು ಅಷ್ಟೇ ಕೊಡ್ತಾ ಇದ್ದಾನೆ. ಇದು ಯೂನಿವರ್ಸಲ್ ಕಂಪ್ಲೇಂಟ್, ಗಣೇಶಂದಲ್ಲ ಇದು ಕಂಪ್ಲೇಂಟ್ಸು. ಯಾವ್ದಾರ ಸಣ್ಣ ಪುಟ್ಟ ವರ್ಕ್ಗಳು ಬಂದ್ರೆ ಸರ್ JE EE ಇವ್ರ ಅಂಡರ್ಸ್ಟ್ಯಾಂಡಿಂಗ್ ಇದನ್ನೇ ಕೆಲಸ ಮಾಡ್ಬಿಟ್ಟು ಬಿಲ್ ಮಾಡ್ಕೋತಾರೆ ಅಂತ. ಇವ್ರು ವೃತ್ತಿ ಇಲ್ವಾ? ಇವ್ರಿಗೆ ಸಂಬಳ ಕೊಡಲ್ಲ ಸರ್ಕಾರ ಇವ್ರಿಗೆ. ಇವರು ಒಬ್ಬ ಕಾಂಟ್ರಾಕ್ಟರ್ ತರ ಇವರೇ ಕೆಲಸ ಮಾಡ್ಕೊಳ್ಳೋದಾದ್ರೆ ವೃತ್ತಿ ಮಾಡೋರು ಎಲ್ಲ ಇರ್ತಾರೆ. ಅದಕ್ಕೆ ಬೇಕಾದ್ರೆ ನಾನು ಒಂದು 3-4 ಇನ್ಸಿಡೆಂಟ್ ನಾನು ಎಕ್ಸಾಂಪಲ್ ಕೊಡ್ಸ್ಲಾ ಕಸ್ಲಾ ರೈತನ ಒಂದು ಅರ್ಧ ಮಕ್ಕಳು ಟೈಮ್ ಕೊಡಿ. ಅಲ್ಲ ಅವ್ರು ಬಿಟ್ಬಿಡಿ ಕಾಂಟ್ರಾಕ್ಟ್ ಬಿಟ್ಬಿಡಿ. ರೈತರು 2-3 ಲಕ್ಷ ಕೊಟ್ಬಿಟ್ಟು ಒಂದು ಕೆಲಸ ಮಾಡಿಸ್ಕೊಂಡವ್ರೆ. ನಾನು ಎಲ್ಲಾನು ಹೇಳಲೇಬೇಕು, ನನ್ನ ತಾಲೂಕು ಸಮಸ್ಯೆ ಎಲ್ಲಾನು ಹೇಳಲೇಬೇಕು. ನಾನು ಎಲ್ಲಾನು ಹಂಗೆ ಹೇಳಿ. ಹೌದು, ಎಲ್ಲಾನು ಹಂಗೆ ಹೇಳ್ತಾರೆ ಬಿಡಪ್ಪ. ಯಾವುದು ಆ ಥರದ್ದು ಮಾಡಿ